ಎಲ್ಲರಿಗೂ ನಮಸ್ಕಾರ. ವೃಶ್ಚಿಕ ರಾಶಿಯವರೇ, ಮುಂಬರುವ ಜುಲೈ 24, 25, 26 ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನಡೆದಿರ್ತಕ್ಕಂತಹ ಎಲ್ಲ ರೀತಿ ಕಹಿ ನೆನಪುಗಳು ದೂರ ಆಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, ನಿಮಗೆ ಏನೆಲ್ಲ ಫಲಗಳು ಸಿಗುತ್ತೆ ಇದರ ಬಗ್ಗೆ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೂ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ವೃಶ್ಚಿಕ ರಾಶಿಯವರೇ, ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ವೃಶ್ಚಿಕ ರಾಶಿಯವರಿಗೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇರತಕ್ಕಂತಹ ಎಲ್ಲ ರೀತಿ ಕಷ್ಟಗಳು, ನೀವು ಇಷ್ಟು ದಿನ ಪ್ರತಿದಿನ ಎದ್ದ ನಂತರ ಒಂದು ಹೊಸ ಹೊಸ ಸಮಸ್ಯೆಗಳಾದರೆ ಉಂಟಾಗ್ತಾ ಇರ್ತಕ್ಕಂಥದ್ದು. ಹೌದು, ಈ ದಿನ ಯಾವಾಗಪ್ಪ ಮುಕ್ತಾಯ ಆಗುತ್ತೆ ಎಂಬುವ ಸ್ಥಿತಿಗೆ ನೀವು ಹೋಗ್ಬಿಡ್ತಿದ್ರಿ. ಯಾಕೆ ಅಂತಂದರೆ ಎದ್ದ ನಂತರ ಒಂದು ಹೊಸ ಸಮಸ್ಯೆ ಉಂಟಾಗ್ತಿತ್ತು. ನೆನ್ನೆಯ ಸಮಸ್ಯೆಯನ್ನು ಬಗೆಹರಿಸುವಷ್ಟರಲ್ಲೇ ಇನ್ನೊಂದು ಸಮಸ್ಯೆ ಇನ್ನೂ ಅದು ಬಗೆಹರಿದಿರೋದಿಲ್ಲ, ಅಷ್ಟರೊಳಗೆ ಇನ್ನೊಂದು ಹೊಸ ಸಮಸ್ಯೆ ಆದರೆ ಉಂಟಾಗ್ತಿರ್ತಿತ್ತು. ಹೌದು, ಇಷ್ಟೆಲ್ಲ ಕಷ್ಟಗಳನ್ನು ಹೊಂದಿರತಕ್ಕಂಥ ಜೀವನ ನಿಮ್ಮದಾಗಿತ್ತು ವೃಶ್ಚಿಕ ರಾಶಿಯವರೇ. ಆದರೆ ನಿಮ್ಮ ಜೀವನದಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ, ನಿಮ್ಮ ಜೀವನದಲ್ಲಿ ಪ್ರತಿದಿನ ಒಂದು ಹೊಸ ಹೊಸ ಸವಾಲುಗಳು ಎದುರಾದರೂ ಸಹ ನೀವು ನಿಮ್ಮ ಧರ್ಮ ಮಾರ್ಗವನ್ನು ಬಿಟ್ಟಿಲ್ಲ. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ದೇವರ ಆಶೀರ್ವಾದದೊಂದಿಗೆ ಜೀವನದಲ್ಲಿ ಬದಲಾವಣೆಯನ್ನು ಸಹ ನೀವು ಕಾಣಬಹುದಾಗಿರುತ್ತೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ವೃಶ್ಚಿಕ ರಾಶಿಯವರೇ. ಹೌದು, ಯಾವ ಅದೃಷ್ಟ ನಿಮಗೆ ಇನ್ನೂ ಸಹ ಪ್ರಾಪ್ತಿಯಾಗಿಲ್ವೋ, ಅದೃಷ್ಟಕ್ಕೋಸ್ಕರ ನೀವು ಪ್ರತಿದಿನ ಶ್ರಮ ಪಡ್ತಿದ್ರೋ, ಯಾವ ಒಂದು ಪ್ರತಿಫಲಕ್ಕೋಸ್ಕರ ನೀವು ಕಾಯ್ತಾ ಇದ್ರೋ ಅದೇ ಅದೃಷ್ಟ, ಅದೇ ಒಂದು ಪ್ರತಿಫಲ ನಿಮಗೆ ಈಗ ಹುಡುಕಿಕೊಂಡು ಬಂದಿರತಕ್ಕಂಥದ್ದು. ಇಷ್ಟು ದಿನ ಹೇಗಾಗ್ತಿತ್ತಂತಂದರೆ, ನೀವು ಹಗಲು ರಾತ್ರಿ ಎಷ್ಟೇ ಕಷ್ಟಪಟ್ಟು ದುಡಿದಿರತಕ್ಕಂತಹ ಒಂದು ಪ್ರತಿಫಲಕ್ಕೋಸ್ಕರ ನೀವು ಕಾಯ್ತಿದ್ರೋ, ಆ ಒಂದು ಪ್ರತಿಫಲ ನಿಮಗೆ ಸಿಗದೆ ಬೇರೆ ಯಾರಿಗೋ ಸಿಗ್ತಿತ್ತು. ಹೌದು, ಕಷ್ಟ ನಿಮ್ಮದಾಗಿದ್ರೂ ಸಹ ಪ್ರತಿಫಲವನ್ನು ಬೇರೆಯವರಾದರೆ ಅನುಭವಿಸ್ತಿದ್ರು. ಇದನ್ನೆಲ್ಲ ನೀವು ಯೋಚನೆ ಮಾಡ್ತಾ ದುಃಖಿತರಾಗಿದ್ದೀರಿ. ಹಾಗಿದ್ರೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಯಶಸ್ಸು, ಅದೃಷ್ಟ ಹೆಜ್ಜೆ ಹೆಜ್ಜೆಗೂ ಪ್ರಾಪ್ತಿಯಾಗ್ತಕ್ಕಂಥದ್ದು. ಅದೇ ರೀತಿ ಯಾವ ಪ್ರತಿಫಲ ನಿಮಗೆ ಸಿಗಲಿಲ್ಲ ಅಂತ ಹೇಳಿ ನೀವು ದುಃಖಿತರಾಗಿದ್ರಲ್ವಾ, ಅದೇ ಒಂದು ಪ್ರತಿಫಲ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು. ಹೌದು, ನಿಮಗೆ ತಕ್ಕಂತಹ ಪ್ರತಿಫಲ ನಿಮಗೆ ಸಿಗ್ತಕ್ಕಂಥದ್ದು. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ರೀತಿ ಕೆಟ್ಟ ಘಟನೆಗಳನ್ನು ನೀವು ಯೋಚನೆ ಮಾಡ್ತಾ ದುಃಖಿತರಾಗಿದ್ದೀರಿ. ಒಂಟಿಯಾಗಿದ್ದಾಗ ಕಹಿ ನೆನಪುಗಳನ್ನೆಲ್ಲ ಯೋಚನೆ ಮಾಡ್ತಾನೆ ಇರ್ತೀರಿ. ಇದರಿಂದ ನಿಮ್ಮ ಮಾನಸಿಕ ಒತ್ತಡನೂ ಸಹ ಹೆಚ್ಚಾಗಿರ್ತಕ್ಕಂಥದ್ದು. ಅದೇ ರೀತಿ ಶತ್ರುಗಳ ಸಂಖ್ಯೆನೂ ಸಹ ಏರಿಕೆಯಾಗಿದೆ. ಹೌದು, ಒಬ್ಬರು ಏಳಿಗೆ ಆಗ್ತಿರಂತಂದರೆ ಅವರ ಸುತ್ತಮುತ್ತ ಶತ್ರುಗಳ ಸಂಖ್ಯೆನೂ ಸಹ ಏರಿಕೆಯಾಗ್ತಾನೆ ಇರುತ್ತೆ. ಹಾಗಾಗಿ ಆದಷ್ಟು ಶತ್ರುಗಳನ್ನು ದೂರ ಇಡಿ. ಅದೇ ರೀತಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಶತ್ರುಗಳ ಮುಖವಾಡನ್ನು ಸಹ ಬಯಲಾಗ್ತಕ್ಕಂಥದ್ದು. ಹೌದು, ಇಷ್ಟು ದಿನ ನಿಮ್ಮ ಜೊತೆಗೇನೆ ಇಟ್ಕೊಂಡಿರ್ತಾರೆ. ಅವರು ಯಾರಂತ ನಿಮಗೆ ಗೊತ್ತಾಗಿರೋದಿಲ್ಲ. ಹೌದು, ಅವರು ನಿಮ್ಮ ಸ್ನೇಹಿತರ ರೂಪದಲ್ಲಿರ್ಬೋದು, ನಿಮ್ಮ ಕುಟುಂಬಸ್ಥರ ರೂಪದಲ್ಲಿರ್ಬೋದು, ಅಥವಾ ನಿಮ್ಮ ಸಹೋದ್ಯೋಗಿಗಳ ರೂಪದಲ್ಲೂ ಸಹ ಇರಬಹುದಾಗಿರುತ್ತೆ. ಅವರನ್ನು ನೀವು ಇಷ್ಟು ದಿನ ಪತ್ತೆ ಹಚ್ಚಿರಲಿಲ್ಲ. ಆದರೆ ಈಗ ಅವರ ಮುಖವಾಡ ನಿಮ್ಮ ಕಣ್ಣ ಮುಂದೆನೇ ಈಗ ಬಯಲಾಗ್ತಕ್ಕಂಥದ್ದು. ಅದನ್ನು ನೀವು ನೋಡಿ ಆಶ್ಚರ್ಯಚಕಿತರಾಗ್ತೀರ. ಹಾಗಾಗಿ ವೃಶ್ಚಿಕ ರಾಶಿಯವರೇ, ಮುಂಬರುವ ದಿನಗಳಲ್ಲಿ ನೀವು ನಿಮ್ಮ ಜೀವನದಲ್ಲಿ ಯಾರನ್ನಾದರೂ ನಂಬ್ತಿದ್ರಾ, ಯಾರಿಗಾದ್ರೂ ಒಂದು ಹೊಸ ಜವಾಬ್ದಾರಿಯನ್ನು ನೀಡಬೇಕು ಅಂತಿದ್ರೆ, ಮೊದಲಿಗೆ ಅವರ ವ್ಯಕ್ತಿತ್ವ, ಅವರ ಗುಣಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ಯೋಚನೆಯನ್ನು ಮಾಡಿ ನೀವು ಒಂದು ನಿರ್ಧಾರವನ್ನು ತಗೋಬೇಕಾಗಿರುತ್ತೆ. ಹೌದು, ಸಹಾಯವನ್ನು ಸಹ ಮಾಡಿಬಿಡ್ತೀರ. ಶತ್ರುಗಳೇ ಬಂದು ನಿಮ್ಮ ಬಳಿ ಸಹಾಯವನ್ನು ಕೇಳಿದ್ರೆ, ನಿಮ್ಮನ್ನು 2 ಹೊಗಳಿ ಮಾತನಾಡಿದರೆ ಸಾಕಾಗುತ್ತೆ, ನೀವು ನಿಮ್ಮ ಸರ್ವಸ್ವವನ್ನು ನೀಡೋದಕ್ಕೆ ತಯಾರಾಗಿಬಿಡ್ತೀರ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಹಣದ ವಿಚಾರದಲ್ಲಾಗಿರ್ಬೋದು, ಅಥವಾ ಯಾರನ್ನಾದರೂ ನಂಬುವ ವಿಚಾರದಲ್ಲಾಗಿರ್ಬೋದು, ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ತಗೊಳ್ಳೋದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಕುಟುಂಬಸ್ಥರಲ್ಲಿ ಅಥವಾ ನಿಮ್ಮ ಸ್ನೇಹಿತರ ಗುಂಪಿನಲ್ಲಿ, ಸಹೋದ್ಯೋಗಿಗಳ ಗುಂಪಿನಲ್ಲಿ ಒಬ್ಬ ಮಹಿಳೆಯ ದೃಷ್ಟಿ ಆದರೆ ನಿಮ್ಮ ಜೀವನದಲ್ಲಿ ಈ ಹಿಂದೆ ಬಂದಿತ್ತು. ಹೌದು, ಅದರ ಬಗ್ಗೆ ನಾನೀಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಹೌದು, ಒಬ್ಬ ಮಹಿಳೆ, ನೀವು ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಶುಭ ಕಾರ್ಯಕ್ರಮವನ್ನು ಮಾಡಿದರೆ ಆಗ ಆ ಒಂದು ಮಹಿಳೆಯನ್ನು ನೀವು ನಿಮ್ಮ ಶುಭ ಕಾರ್ಯಕ್ಕೆ ಕರೆದಿರ್ತೀರ. ಆ ಮಹಿಳೆ ಬಂದು ನಿಮ್ಮ ಮನೆಯ ಮೂಲೆಯ ಮೇಲೆ ದೃಷ್ಟಿಯನ್ನು ಬೀರಿದ್ದಾರೆ. ಅದೇ ರೀತಿ ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ, ನೀವು ಹಾಕ್ಕೊಂಡಿರ್ತಕ್ಕಂತಹ ಆಭರಣಗಳ ಮೇಲೆ ಆ ಮಹಿಳೆ ದೃಷ್ಟಿಯಾದರೆ ಬೀರಿರತಕ್ಕಂಥದ್ದು.
ಆ ದೃಷ್ಟಿಯ ಪ್ರಭಾವದಿಂದ ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನೀವೆಷ್ಟೇ ದುಡಿದ್ರೂ ಸಹ ನಿಮ್ಮ ಕೈಯಲ್ಲಿ ₹1 ಹಣನೂ ಸಹ ನಿಲ್ತಿರೋದಿಲ್ಲ. ಹೌದು, ಎಷ್ಟೇ ದುಡಿದ್ರೂ ಸಹ ಆಗ್ಲೇ ಹೇಳಿರೋ ರೀತಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ಬೇರೆ ಯಾರಿಗೋ ಹೋಗ್ತಿತ್ತು. ಹೌದು, ನಿಮಗೆ ಬರಬೇಕಾಗಿರ್ತಕ್ಕಂತಹ ಸ್ಥಾನಮಾನ, ಉದ್ಯೋಗದ ಅವಕಾಶಗಳು ಬೇರೆ ಯಾರಿಗೋ ಸಿಗ್ತಿತ್ತು. ಹೌದು, ಇದಕ್ಕೋಸ್ಕರ ನೀವು ಪ್ರತಿದಿನ ಚಿಂತಿತರಾಗಿ ದುಃಖಿತರಾಗಿದ್ದೀರಿ. ಹಾಗಾಗಿ ಮುಂಬರುವ ದಿನಗಳಲ್ಲಿ ನಿಮಗೆ ತಕ್ಕಂತಹ ಪ್ರತಿಫಲ ಆದರೆ ಸಿಗ್ತಕ್ಕಂಥದ್ದು ಈ ಅದೃಷ್ಟವಂತ 3 ದಿನಗಳಂದು. ಅದೇ ರೀತಿ ನಿಮ್ಮ ಒಳಗೆ ಸಾಕಷ್ಟು ನೋವುಗಳಾದರೆ ಉಂಟಾಗಿರ್ತಕ್ಕಂಥದ್ದು. ಹೌದು, ಮಾನಸಿಕ ಒತ್ತಡ, ಅದೇ ರೀತಿ ಕೆಟ್ಟ ಕೆಟ್ಟ ಘಟನೆಗಳ ಸೂಚನೆಗಳು ಸಹ ನಿಮಗೆ ಸಿಗ್ತಿರ್ತಕ್ಕಂಥದ್ದು. ಇದೆಲ್ಲ ಆ ಮಹಿಳೆಯ ದೃಷ್ಟಿಯಿಂದ ಕಾರಣ ಆಗ್ತಿತ್ತು. ನಿಮ್ಮ ಒಳಗೆ ಎಷ್ಟೇ ನೋವಿದ್ರೂ ಸಹ ನೀವು ಆ ಒಂದು ನೋವನ್ನು ಯಾರೊಂದಿಗೂ ಸಹ ಹಂಚಿಕೊಳ್ಳದೆ ಮನಸ್ಸಿನಲ್ಲಿ ಹಾಗೆಯೇ ಆ ಒಂದು ನೋವನ್ನು ಇಟ್ಕೊಂಡು ಹೊರ ಜಗತ್ತಿಗೆ ನಿಮ್ಮ ಕುಟುಂಬಸ್ಥರ ಮುಂದೆ ನೀವು ತುಂಬ ನಗು ನಗುತ್ತಾ ಸಂತೋಷದಿಂದ ಇರ್ತೀರ. ಎಲ್ಲರಿಗೂ ಸಂತೋಷವನ್ನು ಹಂಚ್ತಾ ಇರ್ತೀರ. ಆದರೆ ಆ ಮಹಿಳೆಯ ದೃಷ್ಟಿಯಿಂದ ನಿಮ್ಮ ಮನೆಯಲ್ಲಿ ಇಷ್ಟು ದಿನ ಜಗಳಗಳು, ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಅದೇ ರೀತಿ ವಾದ ವಿವಾದಗಳು ಸಹ ಜಾಸ್ತಿ ಆಗಿರ್ತಕ್ಕಂಥದ್ದು. ಈ ವಿಚಾರಗಳನ್ನೆಲ್ಲ ನೀವು ನೆನಪು ಮಾಡ್ಕೊಳ್ತಾ ಚಿಂತೆಯನ್ನು ಹೆಚ್ಚು ಮಾಡಿದ್ದೀರಾ. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಸಹ ಸ್ವಲ್ಪ ಅಡಚಣೆಯಾದರೆ ಉಂಟಾಗಿರ್ತಕ್ಕಂಥದ್ದು. ಇದನ್ನು ಸಹ ನೀವು ಗಮನಿಸಿದ್ದೀರಾ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಸಂಚಾರ ನಿಮ್ಮ ಕಣ್ಣಿಗೆ ಬರ್ತಕ್ಕಂಥದ್ದು. ನಕಾರಾತ್ಮಕ ಶಕ್ತಿ ಇರುವಂತೆ ನಿಮಗೆ ಭಾಸನೆ ಆಗ್ತಕ್ಕಂಥದ್ದು. ಅದೇ ರೀತಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಸಹ ಸ್ವಲ್ಪ ಅಡಚಣೆ, ತೊಂದರೆಗಳಾದರೆ ಉಂಟಾಗ್ತಿರ್ತಕ್ಕಂಥದ್ದು. ಅದು ಹೇಗೆ ಅಂತಂದರೆ, ಈ ಹಿಂದೆ ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ ಅಂಕಗಳನ್ನು ಪಡ್ಕೊಳ್ತಾ ಇದ್ದರು, ತುಂಬ ಚೆನ್ನಾಗಿ ಆಸಕ್ತಿಯನ್ನು ತೋರಿಸಿದ್ರು ವಿದ್ಯಾಭ್ಯಾಸದಲ್ಲಿ. ಆದರೆ ಸ್ವಲ್ಪ ದಿನಗಳ ಹಿಂದೆ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಸಹ ಅವರ ಆಸಕ್ತಿ ಕಡಿಮೆಯಾಗಿದೆ. ಅವ್ರಿಗೆ ಬರ್ತಕ್ಕಂತಹ ಅಂಕಗಳು, ಪರೀಕ್ಷೆಗಳಲ್ಲಿ ಬರಬೇಕಾಗಿರ್ತಕ್ಕಂಥ ಅಂಕಗಳಲ್ಲೂ ಸಹ ಕಡಿಮೆ ಅಂಕಗಳನ್ನು ತಗೊಳ್ತಾ ಇದ್ದಾರೆ. ಇದೆಲ್ಲ ನಿಮ್ಮ ಮನೆಗೆ ಬಂದಿರತಕ್ಕಂತಹ ಆ ಮಹಿಳೆಯ ದೃಷ್ಟಿಯಿಂದನೇ ಈಗೆಲ್ಲ ಆಗ್ತಿರ್ತಕ್ಕಂಥದ್ದು. ಹೌದು, ಆ ಮಹಿಳೆಯ ಬಂದು ಹೋದ ನಂತರ ನಿಮ್ಮ ವ್ಯಾಪಾರದಲ್ಲೂ ಸಹ ಭಾರಿ ನಷ್ಟನೇ ಆಗಿರತಕ್ಕಂಥದ್ದು. ಅದೇ ರೀತಿ ಕಷ್ಟಗಳ ಮೇಲೇನೂ ಸಹ ಹೆಚ್ಚಾಗಿರ್ತಕ್ಕಂಥದ್ದು. ಅಂತಂದರೆ ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಷ್ಟಕ್ಕೂ ಸಹ ಆದಷ್ಟು ಬೇಗ ಅದಕ್ಕೆ ಪ್ರತಿಫಲ ಆದರೆ ಸಿಗ್ತಿರ್ತು. ಆದರೆ ಆ ಮಹಿಳೆಯ ದೃಷ್ಟಿ ಬೀರಿದ ನಂತರ ಜೀವನದಲ್ಲಿರ್ತಕ್ಕಂತಹ ಕಷ್ಟಗಳಿಗೆ ಅದಕ್ಕೆ ಪರಿಹಾರನೇ ಸಿಗ್ತಿರೋದಿಲ್ಲ. ಅದನ್ನು ಪರಿಹರಿಸುವಷ್ಟರಲ್ಲೇ ಹೊಸ ಸಮಸ್ಯೆ ಆದರೆ ಉಂಟಾಗ್ತಿರ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ಮಾನಸಿಕ ಒತ್ತಡ ಆದರೆ ಹೆಚ್ಚಾಗಿರ್ತಕ್ಕಂಥದ್ದು. ಆ ಮಹಿಳೆಯ ಕೆಟ್ಟ ದೃಷ್ಟಿಯಿಂದ ನಿಮ್ಮ ಕನಸಿನಲ್ಲಿ ಕೆಟ್ಟ ಕೆಟ್ಟ ಕನಸುಗಳಾದರೆ ಬರ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಲಾಭಕ್ಕಿಂತ ನಷ್ಟನೇ ಹೆಚ್ಚಾಗ್ತಾಗಿರ್ತಕ್ಕಂಥದ್ದು. ಅದೇ ರೀತಿ ಶತ್ರುಗಳ ಸಂಖ್ಯೆ ಏರಿಕೆಯಾಗಿರ್ತಕ್ಕಂಥದ್ದು. ನಿಮ್ಮ ಜೊತೆ ಯಾರೂ ಸಹ ಇರ್ತಿರ್ಲಿಲ್ಲ. ನಿಮಗೆ ಒಂಟಿತನ ಭಾಸ ಆಗ್ತಿರ್ತಕ್ಕಂಥದ್ದು. ನೀವು ಹೋದ ನಂತರ ಶತ್ರುಗಳು ನಿಮ್ಮ ಬಗ್ಗೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದು, ನಿಮ್ಮ ಮೇಲೆ ಅಪವಾದಗಳನ್ನು ಹಾಕ್ತಕ್ಕಂಥದ್ದು. ಈ ರೀತಿ ದೃಷ್ಟಿಯ ಪ್ರಭಾವದಿಂದ ಈ ಎಲ್ಲ ಘಟನೆಗಳನ್ನು ಸಹ ನೀವು ವೀಕ್ಷಿಸಿದ್ದೀರಿ. ಆದರೆ ವೃಶ್ಚಿಕ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಮೇಲೆ ದೇವರ ಆಶೀರ್ವಾದ ಇದ್ದು ದೇವರೇ ಈಗ ನಿಮಗೆ ಮಾರ್ಗದರ್ಶನವನ್ನು ನೀಡಲಿದ್ದಾರೆ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಯಾವ ಅದೃಷ್ಟ ಸಿಗ್ತಿಲ್ಲ ಅಂತ ಹೇಳಿ ನೀವು ದುಃಖಿತರಾಗಿದ್ದೀರೋ ಅದೇ ಒಂದು ಅದೃಷ್ಟ ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಪ್ರತಿಫಲ ಆದರೆ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಕುಲದೇವರ ಪ್ರಾರ್ಥನೆಯನ್ನು ಮಾಡಿ ಪ್ರತಿದಿನ ವೃಶ್ಚಿಕ ರಾಶಿಯವರೇ. ಇದರಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಯಶಸ್ಸೇ ಆಗ್ತಕ್ಕಂಥದ್ದು. ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯಿಂದ ಹೋಗಲು ಪ್ರತಿದಿನ ನಿಮ್ಮ ಮನೆಯಲ್ಲಿ ದೀಪಗಳನ್ನು ಹಚ್ಚಿ, ದೇವರ ಪ್ರಾರ್ಥನೆಯನ್ನು ಮಾಡಿ, ದೇವರ ಮಂತ್ರಗಳನ್ನು ಪಠನೆ ಮಾಡಿ, ಅದೇ ರೀತಿ ಧೂಪವನ್ನು ಹಾಕಿ, ಮೂಲೆ ಮೂಲೆಗೂ ಸಹ ಧೂಪವನ್ನು ತೋರಿಸಿ, ಇದರಿಂದ ಮನೆಯಲ್ಲಿರ್ತಕ್ಕಂತಹ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳು ಹೋಗಿ ಸಕಾರಾತ್ಮಕ ಶಕ್ತಿಗಳಾದರೆ ಹೆಚ್ಚಾಗ್ತಕ್ಕಂಥದ್ದು. ಹೌದು, ಆ ಮಹಿಳೆಯ ದೃಷ್ಟಿಯಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಇದ್ದಂತೆ ಭಾಸವಾಗ್ತಿದ್ರೂ ಸಹ ಮನೆಯಲ್ಲಿ ಗೋಡೆಗಳಲ್ಲಿ ಬಿರುಕು ಕಾಣಿಸ್ಕೊಳ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಈ ಹಿಂದೆ ಬರ್ತಿದ್ರಲ್ಲ ಗ್ರಾಹಕರು, ಅವರು ಕಡಿಮೆಯಾಗ್ತಕ್ಕಂಥದ್ದು. ನಿಮ್ಮ ಮೇಲೆ ಕೆಟ್ಟ ಅಭಿಪ್ರಾಯವಾದರೆ ಮೂಡ್ತಕ್ಕಂಥದ್ದು. ಅದೇ ರೀತಿ ನಿಮಗೆ ಹಣದ ಅವಶ್ಯಕತೆ ಇದ್ದರೆ ಯಾರನ್ನಾದರೂ ಸಾಲವನ್ನು ಕೇಳೋದಕ್ಕೆ ಹೋದರೆ ಅವರು ಸಾಲ ಆದರೆ ನೀಡ್ತಿರಲಿಲ್ಲ. ಅದೇ ರೀತಿ ಸಂಜೆ ಹೊತ್ತು ಮನೆಯಲ್ಲಿ ಜಗಳಗಳಾದರೆ ಉಂಟಾಗ್ತಿರ್ತಕ್ಕಂಥದ್ದು. ಆಗಲೇ ಹೇಳಿರೋ ರೀತಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಡಿಮೆಯಾಗಿರ್ತಕ್ಕಂಥದ್ದು. ಮನೆಯಲ್ಲಿ ಶುಭ ಕಾರ್ಯ ಆಗಬೇಕಾಗಿತ್ತು, ಆದರೆ ಶುಭ ಕಾರ್ಯಗಳು ಸಹ ನಡೀತಿರೋದಿಲ್ಲ. ಈ ಎಲ್ಲ ರೀತಿ
ತೊಂದರೆಗಳು, ಈ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳು ಆ ಮಹಿಳೆಯ ದೃಷ್ಟಿಯಿಂದ ನಿಮ್ಮ ಮೇಲೆ ಪ್ರಭಾವ ಬೀರಿರ್ತಕ್ಕಂಥದ್ದು. ಆದರೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ತೊಂದರೆಗಳು, ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಆಗಿ ನಿಮ್ಮ ಜೀವನದ ಎಲ್ಲ ರೀತಿ ಸಾಲಗಳು ಸಹ ತೀರಿ ಹೋಗಲಿದೆ. ಅದೇ ರೀತಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ದೋಷಗಳು ದೂರ ಆಗ್ತಕ್ಕಂಥದ್ದು, ಧನಲಾಭ ಪ್ರಾಪ್ತಿಯಾಗೋದ್ರ ಮೂಲಕ ಕುಟುಂಬದಲ್ಲಿ ನೆಮ್ಮದಿ, ಸಂತೋಷ ಆದರೆ ಹೆಚ್ಚಾಗ್ತಕ್ಕಂಥದ್ದು ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಪ್ರತಿದಿನ ದೇವರನ್ನ ಆರಾಧನೆಯನ್ನು ಮಾಡಿದರೆ ಎಲ್ಲವೂ ಸಹ ಯಶಸ್ಸು ಸಿಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇದು ವೃಶ್ಚಿಕ ರಾಶಿಯವರ ಮುಂಬರುವ ಜುಲೈ 24, 25, 26 ಈ ಅದೃಷ್ಟವಂತ 3 ದಿನಗಳ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು.